ಮತ್ತೆ ಒಲವಾಗಿದೆ ಅಧ್ಯಾಯ 2. ಮಾರನೆಯ ದಿನ ಅವಳ ದಿನಚರಿ ಮಾಮೂಲಿಯಂತೆ ಶುರುವಾಯಿತು. ಬೆಳಗ್ಗೆ ಎದ್ದವಳು ನೆನ್ನೆಯ ಯಾವುದೇ ಯೋಚನೆ ಇಲ್ಲದೆ ಮನೆ ಕೆಲಸಗಳನ್ನು ಮಾಡುತ್ತಾ ತನ್ನಷ್ಟಕ್ಕೆ ತಾನಿದ್ದಳು. ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಡಬೇಕೆಂದು ಮನೆ ಆಚೆ ಬಾಗಿಲು ತೆರೆದಾಗ ಬಾಗಿಲಲ್ಲಿ ಯಾವುದೋ ಒಂದು ರೋಸ್ ಬೊಕ್ಕೆ, ಅದರ ಮೇಲೆ ಒಂದು ಲೆಟರ್ ಇರೋದನ್ನು ನೋಡಿದಳು. ಅರೆ, ಏನಿದು ಅಂತ ಕೈಗೆ ಎತ್ಕೊಂಡು ಯಾರಿದನ್ನು ಇಲ್ಲಿಟ್ಟಿದ್ದು ಅಂತ ಸುತ್ತ ನೋಡಿದಳು. ಯಾರೂ ಇರೋದಿಲ್ಲ. ಅದನ್ನು ಹಾಗೆ ನೋಡ್ತಾ ನಿಂತುಕೊಂಡಳು. ಅದರ ಮೇಲೆ ಪ್ರೀತಿಯ ತ್ರಿಷಾ ಅಂತ ಬರೆದಿರುತ್ತೆ. ಅದನ್ನು ನೋಡಿದ ತಕ್ಷಣವೇ ಅವಳಿಗೆ ಗಾಬರಿಯಾಯಿತು. ಅಯ್ಯೋ, ಇದು ನನಗೆ ಬಂದಿರೋದಾ? ಯಾರಿಟ್ಟಿದ್ದು ಅಂದುಕೊಳ್ಳಬೇಕಾದರೆ ಕಮಲಾ ಅವರು ಒಳಗಿಂದ ತ್ರಿಷಾ, ಬಾ ಇಲ್ಲಿ ಸ್ವಲ್ಪ ಅಂತ ಕೂಗಿದರು. ಅವಳಿಗೆ ಗಾಬರಿ ಜಾಸ್ತಿಯಾಗಿ ಆ ಗಿಫ್ಟ್ನ ಏನು ಮಾಡೋದು ಅಂತಾನು ಗೊತ್ತಾಗದೆ ಒದ್ದಾಡಿದಳು. ಮತ್ತೆ ಕಮಲಾ ಅವರು, ಅಯ್ಯೋ ತ್ರಿಷಾ, ಬಾಮ್ಮ ಬೇಗ, ಏನು ಮಾಡ್ತಿದ್ದೀಯಾ ಅಂದ್ಕೊಂಡು ಅವರೇ ಆಚೆ ಬರಲು ಮುಂದಾಗುತ್ತಾರೆ. ಅಯ್ಯೋ, ಅಮ್ಮ ಬೇರೆ ಬರ್ತಿದ್ದಾರೆ, ಇದನ್ನು ಎಲ್ಲಿಡೋದು? ಅವ್ರು ನೋಡಿ ಏನಿದು, ಯಾರು ಕೊಟ್ಟಿದ್ದು ಅಂದರೆ ನಾನು ಏನು ಉತ್ತರ ಕೊಡಲಿ ಅಂದ್ಕೊಂಡು ಗಾಬರಿಯಿಂದ ಅಲ್ಲೇ ಮರದ ಕೆಳಗೆ ಬಿದ್ದಿದ್ದ ಒಣಗಿದ ಎಲೆಗಳ ಕಸವನ್ನೆಲ್ಲ ಗುಡ್ಡೆ ಮಾಡಿ ಅದರೊಳಗೆ ಮುಚ್ಚಿಟ್ಟಳು. ಏನಮ್ಮ ಬಂದೆ ಅಂತ ಒಳಗೆ ಹೋದಳು. ಏನು ಮಾಡ್ತಿದ್ದೆ ತ್ರಿಷಾ? ಬಾ ಇಲ್ಲಿ, ನಾನು ಕಡಲೆಬೇಳೆನ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಬಾ ಹುಡುಕಿ ಕೊಡು ಸ್ವಲ್ಪ ಅಂತ ಕೇಳಿದರು. ಅಯ್ಯೋ ಅಷ್ಟೇನಾ ಅಮ್ಮ, ಅಲ್ಲೇ ಇತ್ತಲ್ಲ ಅಂತ ಅದನ್ನು ಹುಡುಕಿ ಕೊಟ್ಟಳು. ತಕ್ಷಣ ಆಚೆ ಬಂದಳು. ಜೋರಾಗಿ ಗುಡುಗು ಮಳೆ ಶುರುವಾಗಲು ಮುಂದಾಗುತ್ತದೆ. ಅಯ್ಯೋಯ್ಯೋ, ಮಳೆ ಬರೋ ಹಾಗಾಯಿತು. ಆಚೆ ಗಿಫ್ಟ್ ಬೇರೆ ಇದೆ. ಅದು ಕಾಗದ, ನೆಂದರೆ ಎಲ್ಲ ಹಾಳಾಗುತ್ತೆ. ಗಿಫ್ಟ್ ಇಟ್ಟಿದ್ದು ಯಾರು ಅಂತ ಗೊತ್ತಾಗಲ್ಲ. ಏನು ಮಾಡೋದು? ಅದನ್ನು ಒಳಗೆ ತರೋಕ್ಕೂ ಕಷ್ಟ, ಆಚೆ ಬಿಟ್ಟರೆ ನೆಂದೋಗುತ್ತೆ. ಎಂಥ ಸಂದಿಗ್ಧ ಪರಿಸ್ಥಿತಿ ಇದು. ಛೆ ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ. ಅಷ್ಟರಲ್ಲಿ ಗುಡುಗು ಸುಮ್ಮನಾಯಿತು. ಸದ್ಯಕ್ಕೆ ಮಳೆಯೂ ಬರಲಿಲ್ಲ. ತ್ರಿಷಾಳಿಗೆ ಸಮಾಧಾನವಾಯಿತು. ಅಬ್ಬಾ, ಸದ್ಯ ಮಳೆ ಬರಲಿಲ್ಲ ಅಂದ್ಕೊಂಡು ಸುಮ್ಮನಾದಳು. ಮಾಮೂಲಿಯಂತೆ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಟ್ಟು ಆ ಗಿಫ್ಟ್ನ ನೋಡುತ್ತಲೇ ಒಳಬಂದು ಅಮ್ಮನಿಗೆ ಸಹಾಯ ಮಾಡಲು ಮುಂದಾದಳು. ಮಾಮೂಲಿಯಂತೆ ಮನೆಯಲ್ಲಿ ಎಲ್ಲರೂ ಅವರವರ ಕೆಲಸಕ್ಕೆ ಹೊರಟರು. ಅಮ್ಮ ಬಟ್ಟೆ ಒಣಗಲು ಹಾಕಲು ಮನೆ ಹಿಂದೆ ಹೋದರು. ಅಪ್ಪ ಪೇಪರ್ ಓದುತ್ತಾ ಕೂತಿದ್ದರು. ಅದೇ ಒಳ್ಳೆ ಸಮಯ ಅಂದ್ಕೊಂಡು ನಿಧಾನಕ್ಕೆ ಹೊರಬಂದು ಆ ಗಿಫ್ಟ್ ಹಾಗೂ ಲೆಟರ್ನನ್ನು ತನ್ನ ರೂಮಿಗೆ ತೆಗೆದುಕೊಂಡು ಹೋದಳು. ಅದನ್ನು ತನ್ನ ಕಬೋರ್ಡ್ನಲ್ಲಿ ಬಟ್ಟೆ ಒಳಗೆ ಮುಚ್ಚಿಟ್ಟು ಇದನ್ನು ಸಂಜೆ ಬಂದು ನೋಡಿದರಾಯಿತು. ಈಗಾಗಲೇ ಟೈಮ್ ಆಗಿದೆ, ಕಾಲೇಜ್ಗೆ ಹೊರಡಬೇಕು ಎಂದು ಹೊರಟಳು. ಇವತ್ತು ಯಾವುದರಲ್ಲೂ ತ್ರಿಷಾಳಿಗೆ ಗಮನವೇ ಇರಲಿಲ್ಲ. ಅವಳು ಮನೆಯಲ್ಲಿ ಮುಚ್ಚಿಟ್ಟಿದ್ದ ಗಿಫ್ಟ್ ಹಾಗೂ ಲೆಟರ್ ಮೇಲೆ ಅವಳಿಗೆ ಗಮನ. ಸಾಯಂಕಾಲ ಮನೆಗೆ ಬಂದವಳೆ ಸೀದಾ ತನ್ನ ರೂಮಿಗೆ ಹೋದಳು. ಅವಳನ್ನು ಗಮನಿಸಿದ ಕಮಲಾ ಅವರು, ತ್ರಿಷಾ, ಯಾಕಮ್ಮ, ಏನು ಮಾತಾಡದೆ ಸೀದಾ ರೂಮಿಗೆ ಹೋಗ್ತಾ ಇದೆಯಾ? ಏನಾಯಿತು ಎಂದು ವಿಚಾರಿಸಲು ಮುಂದಾದರು. ಏನಿಲ್ಲ ಅಮ್ಮ, ಹಾಗೆ ಬಂದೆ, ಫ್ರೆಶಪ್ ಆಗಿ ಬರ್ತೀನಿ ಅಂತ ಹೇಳಿ ರೂಮಿನ ಬಾಗಿಲು ಹಾಕಿ ಒಳ ಹೊಕ್ಕಳು. ತನ್ನ ಕಬೋರ್ಡ್ನಲ್ಲಿ ಇಟ್ಟಿದ್ದ ಆ ಗಿಫ್ಟ್ ಹಾಗೂ ಜೊತೆಗಿದ್ದ ಲೆಟರನ್ನು ಕೈಗೆ ತೆಗೆದುಕೊಂಡಳು. ತನ್ನ ಬೆಡ್ ಮೇಲೆ ಕುಳಿತು ಲೆಟರನ್ನು ತೆಗೆದು ಓದಲು ಮುಂದಾದಳು. ಹಾಯ್ ನನ್ನ ಪ್ರೀತಿಯ ತ್ರಿಷಾ, ಹೇಗಿದ್ದೀಯಾ? ದಿನ ನಿನ್ನನ್ನು ನೋಡ್ತಾ ಇದ್ದೀನಿ, ಆದರೆ ಒಂದು ದಿನ ಕೂಡ ನಿನ್ನ ಮಾತನಾಡಿಸುವ ಪ್ರಯತ್ನ ಮಾಡಲೇ ಇಲ್ಲ. ನೀನು ಎಂದರೆ ನನಗೆ ತುಂಬ ಪ್ರೀತಿ, ಆದರೆ ಹೇಳಿಕೊಳ್ಳುವ ಧೈರ್ಯ ನನ್ನಲ್ಲಿ ಇಲ್ಲ. ನಿನ್ನ ನೋಡಿದರೆ ಏನು ಒಂದು ಭಯ ಕಾಡುತ್ತದೆ. ನಿನ್ನ ಮುಂದೆ ಬರುವ ಶಕ್ತಿಯು ನನ್ನಲ್ಲಿಲ್ಲ. ಆ ನಿನ್ನ ಕಣ್ಣುಗಳು ನನ್ನನ್ನು ಕತ್ತರಿಸುವಂತೆ ಚೂಪಾದ ಕತ್ತಿಯಂತೆ. ನಿನ್ನ ಎದುರು ಬಾರದೆ ನನ್ನ ಪ್ರೀತಿಯನ್ನು ಈ ಲೆಟರ್ ಮೂಲಕ ನಿನಗೆ ತಿಳಿಸುತ್ತಿದ್ದೇನೆ. ಏನಿದು, ಇವನ ಹೆಸರನ್ನೇ ಬರೆಯದೆ ಬರೀ ಪ್ರೀತಿಸ್ತಿದ್ದೀನಿ ಅಂತ ಮಾತ್ರ ಹೇಳ್ತಿದ್ದಾನಲ್ಲ ಅಂತ ಅಂದ್ಕೋಬೇಡ. ನಿನ್ನನ್ನು ಎದುರಲ್ಲಿ ನಿಂತು ಮಾತನಾಡಿಸುವಾಗ ನನ್ನ ಪರಿಚಯ ನಾನೇ ಮಾಡಿಕೊಳ್ಳುತ್ತೇನೆ. ಅಲ್ಲಿಯವರೆಗೂ ನಾನು ಅಪರಿಚಿತ ಆಗಿರುವುದು ಒಳ್ಳೆಯದು. ನಾನು ದಿನ ನಿನ್ನನ್ನು ಬಸ್ ಸ್ಟಾಪ್ನ ಬಳಿ ನೋಡುತ್ತೇನೆ. ನಿನ್ನನ್ನು ನೋಡದೆ ಒಂದು ದಿನ ಕೂಡ ನನಗೆ ಇರಲು ಆಗುತ್ತಿಲ್ಲ. ನೀನು ಎಂದರೆ ನನಗೆ ಬಹಳ ಇಷ್ಟ. ನಿನ್ನನ್ನು ಪ್ರೀತಿಸುವುದರ ಜೊತೆಗೆ ಆರಾಧಿಸುತ್ತಿದ್ದೇನೆ. ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಪಿ ನಿನ್ನ ಅಭಿಪ್ರಾಯವನ್ನು ತಿಳಿಸು. ದಯವಿಟ್ಟು ನಾನು ನಿರೀಕ್ಷಿಸುವ ಉತ್ತರವನ್ನೇ ನೀಡು. ಐ ಲವ್ ಯು ಸೋ ಮಚ್ ತ್ರಿಷಾ. ಐ ವಾಂಟ್ ಯು ಮ್ಯಾರಿ ಯು. ರಿಯಲಿ ಐ ಲವ್ ಯು. ಇಂತಿ ನಿನ್ನ ಉತ್ತರಕ್ಕಾಗಿ ಕಾಯುತ್ತಿರುವ ನಿನ್ನ ಪ್ರೀತಿಯ ಹುಡುಗ. ದೇವ್ರೇ, ಯಾರಿದು?
ಯಾಕೆ ಈ ರೀತಿ ಎಲ್ಲ ಲೆಟರ್ ಬರೆದಿದ್ದಾರೆ? ದಿನ ನನ್ನನ್ನು ನೋಡ್ತಾರೆ, ಅದು ನಮ್ಮ ಮನೆ ಹತ್ತಿರ ಇರೋ ಬಸ್ ಸ್ಟಾಪಲ್ಲಿ ಅಂದರೆ ಇಲ್ಲೇ ನಮ್ಮ ಮನೆ ಸುತ್ತಮುತ್ತನೇ ಇರೋರು ಅಂತ ಕಾಣಿಸುತ್ತೆ. ಹೇಗಪ್ಪ ಕಂಡು ಹಿಡಿಯೋದು? ಯಾರು ಏನು ಅಂತಲೇ ಗೊತ್ತಿಲ್ಲ. ಐ ಲವ್ ಯು ಅಂತ ಬೇರೆ ಬರೆದಿದ್ದಾರೆ. ತುಂಬ ಭಯ ಆಗ್ತಿದೆ. ಏನು ಮಾಡೋದು? ಏನಾದರೂ ಆಗಲಿ, ಮೊದಲು ಈ ಲೆಟರ್ನ ಹರಿದು ಬಿಸಾಕಬೇಕು. ಯಾರ ಕೈಗೂ ಸಿಗಬಾರ್ದು. ಈ ಗಿಫ್ಟ್ ರೋಸ್ ಬೊಕ್ಕೆ ತಾನೇ, ನಾನೇ ತಗೊಂಡು ಬಂದೆ ಅಂತ ಹೇಳಿದ್ರಾಯ್ತು ಅಂತ ಲೆಟರನ್ನು ಚೂರು ಚೂರಾಗಿ ಹರಿದು ಕಿಟಕಿಯಿಂದ ಆಚೆ ಹಾಕಿದಳು. ಏನೂ ಆಗಿಲ್ಲದಂತೆ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಯಲ್ಲಿರುವ ಕಮಲಾರವರ ಹತ್ತಿರ ಬಂದು, ಅಮ್ಮ ಕಾಫಿ ಕೊಡಮ್ಮ ಎಂದು ಮಾಮೂಲಿಯಂತೆ ಮಾತನಾಡಲು ಶುರು ಮಾಡಿದಳು. ಮತ್ತೆ ಆ ಲೆಟರ್ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ. ಮಾರನೇ ದಿನ ಕಾಲೇಜಿಗೆ ಹೊರಟಳು. ತನ್ನನ್ನು ಹಿಂದೆಯಿಂದ ಯಾರೋ ಹಿಂಬಾಲಿಸುತ್ತಿದ್ದಾರೆ ಎಂಬಂತೆ ಭಾಸವಾಯಿತು. ಹಿಂದೆ ತಿರುಗಿ ನೋಡಲು ಶುರು ಮಾಡಿದಳು. ನನ್ನ ಯಾರೋ ಹಿಂಬಾಲಿಸ್ತಾ ಇದ್ದಾರಲ್ಲ, ನನಗೆ ಯಾಕೆ ಹೀಗನ್ನಿಸ್ತಿದೆ ಅಂತ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ನಿಮ್ಮನ್ನು ದಿನ ನೋಡ್ತೀನಿ ಅಂತ ಲೆಟರ್ನಲ್ಲಿ ಬರೆದಿರುವುದು ನೆನಪಾಯಿತು. ಸುತ್ತ ತಿರುಗಿ ನೋಡಿದಳು, ಯಾರಾದರೂ ಇರಬಹುದು ಎಂದು. ಆದರೆ ಅಂತಹವರು ಯಾರೂ ಕಣ್ಣಿಗೆ ಕಾಣಿಸಲಿಲ್ಲ. ತನ್ನ ಪಾಡಿಗೆ ತಾನು ತಲೆ ಬಗ್ಗಿಸಿಕೊಂಡು ಬಸ್ ಸ್ಟಾಪ್ನ ಕಡೆ ನಡೆದಳು. ಮಾಮೂಲಿಯಂತೆ ಕಾಲೇಜು ದಿನವನ್ನು ಕಳೆದಳು. ಸಂಜೆ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಒಬ್ಬಳೇ ಕೂತು ಯೋಚಿಸುತ್ತಿದ್ದಾಗ ತನ್ನ ಗೆಳತಿ ಪ್ರಿಯಾ ಅಲ್ಲಿಗೆ ಬಂದಳು. ಹಾಯ್ ತ್ರಿಷಾ, ಏನೇ ಒಬ್ಬಳೇ ಕೂತ್ಕೊಂಡು ಏನು ಮಾಡ್ತಿದ್ದೀಯಾ? ಇವತ್ತು ಕ್ಲಾಸ್ ಚೆನ್ನಾಗಿತ್ತು ಅಲ್ವಾ? ನನಗಂತೂ ತುಂಬಾ ಇಷ್ಟ ಆಯಿತು. ನಿನಗೆ ಹೇಗನ್ನಿಸ್ತು? ಹ್ಞೂ ಪ್ರಿಯಾ, ಓಕೆ. ಯಾಕೆ ಸಪ್ಪಗಿದೆಯಾ? ಏನಾಯಿತು? ಏನಿಲ್ಲ ಪ್ರಿಯಾ, ಯಾಕೋ ತಲೆನೋವು ಅಷ್ಟೆ. ಸುಳ್ಳು ಹೇಳಬೇಡ ತ್ರಿಷಾ, ನಿನ್ನ ನೋಡಿದರೆ ನಿನ್ನ ತಲೆನೋವು ಅಂತ ಅನ್ನಿಸ್ತಾ ಇಲ್ಲ. ಹೇಳು, ಏನು ಮುಚ್ಚೋಡೋಕ್ಕೆ ಪ್ರಯತ್ನ ಪಡ್ತಿದ್ದೀಯಾ? ಪ್ರಿಯಾ ತ್ರಿಷಾಳಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಳು. ಎಲ್ಲ ವಿಷಯಗಳನ್ನು ಇಬ್ಬರು ಶೇರ್ ಮಾಡಿಕೊಳ್ಳುತ್ತಿದ್ದರು. ಹಾಗೆಯೇ ತ್ರಿಷಾ ಯೋಚಿಸುತ್ತಾ, ಈ ವಿಷಯನ ಪ್ರಿಯಾ ಹತ್ರ ಹೇಳ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಅಂದ್ಕೊಂಡು, ಪ್ರಿಯಾ, ನಾನು ನಿನಗೆ ಏನೋ ಹೇಳಬೇಕು, ಆದರೆ ನೀನು ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು. ಏನು ತ್ರಿಷಾ, ನನ್ನ ಮೇಲೆ ಡೌಟಾ? ನಾವಿಬ್ಬರು ಯಾವಾಗಲೂ ನಮ್ಮಿಬ್ಬರು ಕಷ್ಟ ಸುಖ ಹಂಚ್ಕೋತೀವಿ ತಾನೆ. ಹಾಗಿದ್ಮೇಲೆ ನಾನು ಯಾರಿಗಾದ್ರೂ ಹೇಳ್ತೀನಾ? ನೀ ನನ್ನ ಬೆಸ್ಟ್ ಫ್ರೆಂಡ್ ಕಣೆ. ಏನಿದ್ರೂ ಸಂಕೋಚ ಇಲ್ಲದೆ ನನ್ನ ಹತ್ರ ಹೇಳ್ಕೊ. ಒಬ್ಬಳೆ ಕೊರ್ಗಿ ಅನುಭವಿಸ್ಬೇಡ. ಅದು ಪ್ರಿಯಾ, ನೆನ್ನೆ ಏನಾಯಿತು ಗೊತ್ತಾ? ನಾನು ಮಾಮೂಲಿ ಥರನೇ ಮನೆ ಮುಂದೆ ನೀರು ಹಾಕಿ ಕಸ ಗುಡಿಸೋಕ್ಕೆ ಅಂತ ಬೆಳಗ್ಗೆನೇ ಎದ್ದು ಆಚೆ ಬಂದೆ. ಆಗ ಬಾಗಿಲ ಹತ್ರ ಒಂದು ಗಿಫ್ಟ್ ಅಂದರೆ ಒಂದು ರೋಸ್ ಬುಕ್ಕೆ, ಅದ್ರ ಜೊತೆ ಒಂದು ಲೆಟರ್ ಇತ್ತು ಎಂದು ಹೇಳಿದಳು. ವಾವ್, ಏನೇ ನಿನಗೂ ಗಿಫ್ಟೆಲ್ಲ ಕಳಿಸೋರಿದ್ದಾರೆ ಏನು? ಯಾರೇ ಅವನು? ಕಳ್ಳಿ ನನಗೇನು ಹೇಳಲೇ ಇಲ್ಲ ಎಂದು ರೇಗಿಸಲು ಶುರು ಮಾಡಿದಳು. ಪ್ರಿಯಾ, ಅಯ್ಯೋ ಪ್ರಿಯಾ, ಪೂರ್ತಿ ಕೇಳಿಸ್ಕೊ, ನಿಂಗೊಂಥರ ಆ ಥರ ಯಾರೂ ಇಲ್ಲ ಕಣೆ. ನಿನಗೆ ಗೊತ್ತಿಲ್ಲದೆ ನಾನು ಹಾಗೆಲ್ಲ ಮಾಡ್ತೀನಾ? ಸರಿ, ಹಾಗಾದರೆ ಏನು ವಿಷಯ ಅಂತ ಮೊದಲು ಹೇಳು. ಅದೇ ಬಾಗ್ಲತ್ರ ಒಂದು ರೋಸ್ ಬುಕ್ಕೆ ಇತ್ತು, ಮತ್ತು ಅದ್ರ ಜೊತೆ ಒಂದು ಲೆಟರ್ ಕೂಡ ಇತ್ತು. ಅದನ್ನು ನೋಡಿ ಕಳಿಸಿರೋದು ಯಾರು ಅಂತ ತುಂಬ ಭಯ ಇತ್ತು. ಅಪ್ಪ ಅಮ್ಮ ಎಲ್ಲ ನೋಡ್ಬಿಡ್ತಾರೆ ಅಂತ ಅದನ್ನು ಆಚೆ ಮರದ ಕೆಳಗಡೆ ಕಸದಲ್ಲಿ ಹೂತಾಕಿದ್ದೆ. ಆಮೇಲೆ ತಗೊಂಡು ಬಂದೆ. ಅದು ತಗೊಂಡು ಬಂದು ನಾನು ಬೀರುನಲ್ಲಿ ಇಟ್ಕೊಂಡಿದ್ದೆ. ನಿನ್ನೆ ಕಾಲೇಜ್ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋದಾಗ ಅದನ್ನು ಒಬ್ಬಳೇ ಕೂತ್ಕೊಂಡು ನೋಡಿದೆ. ಆ ಲೆಟರಲ್ಲಿ ಏನು ಬರೆದಿತ್ತು ಗೊತ್ತಾ ಎಂದು ಅಲ್ಲಿ ಬರೆದಿರುವ ಎಲ್ಲ ವಿಷಯವನ್ನು ತನ್ನ ಸ್ನೇಹಿತೆ ಪ್ರಿಯಾಳಿಗೆ ತಿಳಿಸಿದಳು ತ್ರಿಷಾ. ವಾಟ್? ಲವ್ ಲೆಟರ್? ಓ ಮೈ ಗಾಡ್, ಏನೇ ಇದು ತ್ರಿಷಾ? ಯಾರೇ ಆ ಮಜ್ನು? ಎದುರಿಗೆ ಬರದೆ ಬರೀ ಲೆಟರ್ ಬರೆದು ತನ್ನ ಪ್ರೀತಿನ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಆದರೂ ಚೆನ್ನಾಗಿ ಬರೆದಿದ್ದಾನೆ ಅಲ್ವಾ ಎಂದಳು ಪ್ರಿಯಾ. ಪ್ರಿಯಾ, ಪ್ಲೀಸ್ ಅರ್ಥ ಮಾಡ್ಕೊ. ಆ ಲೆಟರ್ ಓದಿದಾಗಿಂದ ನನಗೆ ತಲೆ ಕೆಟ್ಟು ಹೋಗಿದೆ. ಯಾರವನು? ನನ್ನನ್ನು ಡೈಲಿ ನೋಡ್ತಾನೆ, ಅವನ ಹೆಸರು ಕೂಡ ಬರೆದಿಲ್ಲ. ನಾನು ಹೇಗೆ ಹುಡ್ಕೋದು ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ತ್ರಿಷಾ, ತುಂಬ ತಲೆ ಕೆಡಿಸ್ಕೋಬೇಡ. ಅವನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ರೆ ಒಂದಲ್ಲ ಒಂದಿನ ನಿನ್ನ ಹೆದರಿಗೆ ಬಂದೇ ಬರ್ತಾನೆ. ಅತಿಯಾಗಿ ಯೋಚನೆ ಮಾಡಬೇಡ, ಆರೋಗ್ಯನ ಹಾಳು ಮಾಡ್ಕೋಬೇಡ. ನಡಿ, ಬಸ್ಗೆ ಲೇಟ್ ಆಯಿತು, ಹೋಗೋಣ ಎಂದಳು ಪ್ರಿಯಾ. ಹಾಗಲ್ಲ ಪ್ರಿಯಾ, ಆದರೂ ಒಂಥರ ಕಳವಳ ಕಣೆ. ಆ ಪೇಪರ್ನ ಯಾರಾದರೂ ನೋಡ್ಬಿಡ್ತಾರೆ ಅಂತ ಹರಿದು ಕಿಟಕಿಯಿಂದ ಆಚೆ ಹಾಕ್ಬಿಟ್ಟೆ ಎಂದಳು ತ್ರಿಷಾ. ಒಳ್ಳೆಯದೇ ಆಯಿತು ಬಿಡು, ಹೋಗಲಿ, ತಲೆ ಕೆಡಿಸ್ಕೊಳ್ಬೇಡ ಬಾ ಎಂದು ಇಬ್ಬರು ಜೊತೆಗೆ ಬಸ್ ಸ್ಟಾಪ್ನ ಕಡೆ ಹೊರಟರು.
ಬಸ್ಗಾಗಿ ಇಬ್ಬರು ಬಸ್ ಸ್ಟಾಪ್ನಲ್ಲಿ ಕಾದು ಕುಳಿತಿದ್ದರು. ಯಾವುದೋ ಒಂದು ಬೈಕ್ ತುಂಬ ವೇಗವಾಗಿ ಅವರ ಮುಂದೆ ಹಾದು ಹೋಯಿತು. ನೋಡು ನೋಡು, ಯಪ್ಪ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾನೆ, ಎಲ್ಲಾದರೂ ಬಿದ್ದರೆ ಇವನಿಗೆ ಅರ್ಥ ಆಗುತ್ತೆ ಅನಿಸುತ್ತೆ ಎಂದು ಆ ಬೈಕ್ನವನನ್ನು ಬೈದುಕೊಂಡರು. ತ್ರಿಷಾ, ಆ ಲೆಟರ್ ಬರೆದಿರೋರು ಇವನೇ ಆಗಿದ್ರೆ ಏನು ಮಾಡ್ತೀಯಾ ಎಂದಳು ಪ್ರಿಯಾ. ಸಾಧ್ಯನೇ ಇಲ್ಲ, ಅವನು ತುಂಬ ಹೆದರುಪುಕ್ಲ. ನಾನು ಮುಂದೆ ಬಂದು ಅವನ ಪ್ರೀತಿನ ಹೇಳ್ಕೊಳ್ಳೋಕೆ ಹೆದರ್ಕೋತಿದ್ದಾನೆ. ಇನ್ನೂ ಈ ಥರ ಎಲ್ಲ ಗಾಡಿ ಓಡಿಸ್ತಾನ ಅವನು? ಅವನು ಬರೆದಿರೋ ಲೆಟರ್ನ ನೋಡ್ತಿದ್ರೆ ಅವನು ತುಂಬ ಸಾಫ್ಟ್ ಸ್ವಭಾವದವನು ಅಂತ ಕಾಣಿಸುತ್ತೆ ಎಂದಳು ತ್ರಿಷಾ. ಏನೋ ಹೋಗಲಿ ಬಿಡು, ಮುಂದೆ ಬಂದರೆ ತಾನೇ ಅವನು ಯಾರು ಏನು ಅಂತ ಗೊತ್ತಾಗೋದು. ಆದರೂ ಅವನ ಲವ್ ಲೆಟರ್ನ ಮನೆಗೆ ಕಳಿಸಿದ್ದಾನೆ ಅಂದರೆ ಅವನಿಗೂ ಧೈರ್ಯ ಇದೆ ಅಂತಲೇ ಅರ್ಥ ಅಲ್ವಾ ತ್ರಿಷಾ ಎಂದಳು ಪ್ರಿಯಾ. ಪ್ರಿಯಾಳ ಮಾತು ಕೇಳಿ ತ್ರಿಷಾಳಿಗೂ ಹೌದು ಎಂದೆನಿಸಿತು. ಸರಿ ಸರಿ, ಬಸ್ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ, ನಡಿ. ಅಲ್ಲಿವರೆಗೂ ಪಾನಿಪುರಿ ತಿನ್ಕೊಂಡು ಬರೋಣ ಎಂದು ಇಬ್ಬರು ಪಾನಿಪುರಿ ಅಂಗಡಿಯತ್ತ ಹೊರಟರು. ತ್ರಿಷಾ ಹಾಗೂ ಪ್ರಿಯಾ ಪಾನಿಪುರಿ ತಿನ್ನುತ್ತಾ ಕುಳಿತಿದ್ದರು. ಹಿಂದೆಯಿಂದ ಯಾರೋ ಒಬ್ಬ ಯುವಕ ಕೈನಲ್ಲಿ ರೋಸ್ ಹಿಡಿದು ಅವರ ಹಿಂದೆ ಬಂದು ಹಾಯ್, ಹಲೋ, ಎಕ್ಸ್ಕ್ಯೂಸ್ ಮೀ ಎಂದನು. ಇಬ್ಬರು ಹಿಂದೆ ತಿರುಗಿ ನೋಡಿದರು. ನೋಡಲು ಆ ಯುವಕ ಸುಂದರವಾಗಿದ್ದ. ಅವನನ್ನು ನೋಡುತ್ತಲೇ ತ್ರಿಷಾ ಒಂದು ಗಳಿಗೆ ತನ್ನನ್ನು ತಾನೇ ಮರೆತು ಬಿಟ್ಟಳು. ಹಲೋ, ಎಕ್ಸ್ಕ್ಯೂಸ್ ಮೀ, ಹಾಯ್, ಐ ಲವ್ ಯು ಎಂದು ತ್ರಿಷಾ ಮುಂದೆ ರೋಸನ್ನು ಹಿಡಿದನು. ತ್ರಿಷಾಳಿಗೆ ತಕ್ಷಣವೇ ಶಾಕ್ ಆಯಿತು. ಅರೆ, ನೀವು ಯಾರು ಅಂತಲೇ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಬಂದು ಐ ಲವ್ ಯು ಅಂತಿದ್ದೀರಲ್ಲ, ನಿಮಗೇನಾದರೂ ತಲೆ ಕೆಟ್ಟಿದ್ಯಾ ಎಂದು ಬೈಯಲು ಶುರು ಮಾಡಿದಳು. ಹಲೋ ಹಲೋ, ನಾನು ಯಾರು ಅಂತ ಗೊತ್ತಾಗಬೇಕು ಅಷ್ಟೇ ತಾನೇ, ಅದಕ್ಕೆ ಹೀಗೆಲ್ಲ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಡೈರೆಕ್ಟಾಗಿ ನಿಮ್ಮ ಹೆಸರೇನು ಅಂತ ಕೇಳ್ಬೋದಿತ್ತಲ್ಲ. ಹಾಗಲ್ಲ ರೀ, ಒಂದು ಹುಡುಗಿಗೆ ಇದ್ದಕ್ಕಿದ್ದಂಗೆ ಬಂದು ಪ್ರಪೋಸ್ ಮಾಡ್ತಿದ್ದಾರೆ ಅಂದರೆ ಎಂಥ ಮನುಷ್ಯ ನೀವು? ಹೋ ಹಾಗಾ, ಸರಿ, ಹಾಗಾದರೆ ಇವತ್ತು ನೋಡಿದ್ದೀನಿ ತಾನೇ, ನಾಳೆ ಬಂದು ಪ್ರಪೋಸ್ ಮಾಡಲಾ ಎಂದು ತಮಾಷೆಯಾಗಿ ಹೇಳುತ್ತಾನೆ. ಅವನನ್ನು ತಿನ್ನುವ ಹಾಗೆ ತ್ರಿಷಾ ನೋಡಲು ಶುರು ಮಾಡಿದಳು. ಯಾರೇ ನೀವು, ನನಗೆ ಯಾಕೆ ಪ್ರಪೋಸ್ ಮಾಡ್ತಿದ್ದೀರಾ? ನಿಮಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ ಎಂದಳು ತ್ರಿಷಾ. ಪ್ರಪೋಸ್ ಮಾಡೋಕ್ಕೆ ಬುದ್ಧಿ ಬೇಕು ಅಂತ ನಿಜವಾಗ್ಲೂ ಇವಾಗಲೇ ರೀ ನನಗೂ ಗೊತ್ತಾಗಿದ್ದು ಎಂದನು ಆ ಯುವಕ. ನಿಮ್ಮ ತಮಾಷೆ ಸಾಕು ನೋಡಿ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಸರಿ ಸರಿ, ಕೋಪ ಮಾಡ್ಕೋಬೇಡಿ. ನೋಡಿ, ನನ್ನ ಹೆಸರು ಚಿರಾಗ್ ಅಂತ. ನಮ್ಮ ಅಪ್ಪ ಅಮ್ಮಂಗೆ ನಾನೊಬ್ಬನೇ ಮಗ. ನಾನು ಬೆಂಗಳೂರಿನಲ್ಲಿರೋದು. ನಾನು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಆಫೀಸ್ ಕಡೆಯಿಂದ ಟ್ರೈನಿಂಗ್ ಅಂತ ಬಂದಿದ್ದೀನಿ. ನಿಮ್ಮ ಕಾಲೇಜ್ ಪಕ್ಕದಲ್ಲೇ ನನ್ನ ರೂಮ್ ಇರೋದು. ನೀವು ಅಂದರೆ ನನಗೆ ತುಂಬಾ ಇಷ್ಟ. ಮದುವೆ ಅಂತ ಆದರೆ ಅದು ನಿಮ್ಮನ್ನೇ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಮನಸಾರೆ ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ. ಹಾಗಂತ ನೀವು ಈಗಲೇ ನಿಮ್ಮ ಒಪಿನಿಯನ್ ತಿಳಿಸ್ಬೇಕು ಅಂತ ಏನಿಲ್ಲ. ಇನ್ನೂ ಒಂದು ವಾರ ಇಲ್ಲೇ ಇರ್ತೀನಿ. ಅಷ್ಟರೊಳಗೆ ನಿಮ್ಮ ಒಪಿನಿಯನ್ನ ದಯವಿಟ್ಟು ತಿಳಿಸಿ. ತಗೊಳ್ಳಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್. ಇದರಲ್ಲಿ ನನ್ನ ನಂಬರ್ ಕೂಡ ಇದೆ. ನಿಮ್ಮ ಮನಸ್ಸಿಗೆ ನಾನು ಇಷ್ಟ ಆದ ತಕ್ಷಣ, ನನ್ನ ಜೊತೆ ಮಾತಾಡಬೇಕು ಅಂದ ತಕ್ಷಣ ಈ ನಂಬರ್ಗೆ ಕಾಲ್ ಮಾಡಿ. ತಕ್ಷಣವೇ ನಾನು ನೀವು ಇರುವಲ್ಲಿಗೆ ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ತನ್ನ ಕಾರು ಹತ್ತಿ ಹೊರಟನು. ಏನಿದು ತ್ರಿಷಾ, ಮೇಲಿಂದ ಮೇಲೆ ಪ್ರಪೋಸ್ಗಳು? ನೀನು ತುಂಬ ಲಕ್ಕಿ ಬಿಡಮ್ಮ. ಎಷ್ಟೇ ಆದರೂ ನೀನು ಚೆಲುವೆ ಅಲ್ವಾ? ನೀನು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳು? ಅದಕ್ಕೆ ಎಲ್ಲರೂ ನಿನ್ನ ಲವ್ ಮಾಡ್ತಿರೋದು. ಆದರೂ ಈ ಹುಡುಗ ನೋಡೋಕೆ ತುಂಬ ಸುಂದರವಾಗಿದ್ದಾನೆ. ಅದೂ ಅಲ್ಲದೆ ಒಳ್ಳೆ ಕಂಪನೀಲಿ ಕೆಲಸಕ್ಕೂ ಇದ್ದಾನೆ. ಬೆಂಗಳೂರಲ್ಲಿ ಬೇರೆ ಇದ್ದಾನೆ. ಅಪ್ಪ ಅಮ್ಮನಿಗೆ ಒಬ್ಬನೇ ಮಗನಂತೆ. ನೋಡು, ಯೋಚನೆ ಮಾಡು ಎಂದಳು ಪ್ರಿಯಾ. ಏನು ಪ್ರಿಯಾ, ನೀನು ಹೀಗೆ ಮಾತಾಡ್ತಿದ್ದೀಯಾ? ಅವರ ಮುಖ ನೋಡ್ತಾ ಇರೋದೇ ಇವತ್ತು, ಅಂಥದ್ರಲ್ಲಿ ಅಷ್ಟೇ ತಾನೇ. ಇವತ್ತು ನೋಡ್ತಾ ಇದ್ರೆ ಏನು, ಅವನ ಪರಿಚಯ ಮಾಡಿಕೊಂಡ ಅಲ್ವಾ? ನನಗೇನೋ ಒಳ್ಳೆ ಹುಡುಗ ಅಂತ ಅನ್ನಿಸ್ತಿದ್ದಾನೆ ನೋಡು, ನೀನು ಯೋಚನೆ ಮಾಡು ಎಂದು ಹೇಳಿದಳು ಪ್ರಿಯಾ. ತ್ರಿಷಾ ಪ್ರಿಯಾಳ ಮಾತಿಗೆ ಏನು ಮಾತನಾಡದೆ ಬಸ್ ಸ್ಟಾಪ್ ಕಡೆ ಧಾವಿಸಿದರು. ಮನೆಗೆ ಬಂದ ತ್ರಿಷಾ ಇವತ್ತು ಆದದ್ದನ್ನೆಲ್ಲ ನೆನೆಸಿಕೊಂಡು ಹಾಗೆ ಮಲಗಿಕೊಂಡಳು. ಒಂದು ಕಡೆ ಯಾರು ಅಂತ ಗೊತ್ತಿಲ್ಲದೇನೆ ಇರೋ ಆ ಹುಡುಗ ಲವ್ ಲೆಟರ್ ಬರೆದಿದ್ದಾನೆ. ಇನ್ನೊಂದು ಕಡೆ ಇನ್ನೊಬ್ಬ ಎದುರಿಗೆ ಬಂದು ಐ ಲವ್ ಯು ಅಂತ ಬೇರೆ ಹೇಳ್ತಿದ್ದಾನೆ. ಇವರಿಬ್ಬರು ಒಬ್ಬರೇನಾ, ಅಥವಾ ಅವನೇ ಬೇರೆ ಇವನೇ ಬೇರೆನಾ? ಹೇಗೆ ತಿಳ್ಕೊಳ್ಳೋದು? ಹಾಂ, ಹೇಗೋ ನಂಬರ್ ಕೊಟ್ಟಿದ್ದಾನೆ ಅಲ್ವಾ, ನಾಳೆ ಒಂದು ಸಲ ಕಾಲ್ ಮಾಡಿ ಮಾತಾಡಿದ್ರೆ ಆಯಿತು ಎಂದುಕೊಂಡು ನಿಶ್ಚಿಂತೆಯಿಂದ ನಿದ್ರೆಗೆ ಜಾರಿದಳು.
ಸಂಚಿಕೆ ಮುಂದುವರಿಯುತ್ತದೆ, ನಿರೀಕ್ಷಿಸಿ. ಧನ್ಯವಾದಗಳು.